ಗೋಡೆ ಬಂದು 4 ಅಡಿ ಮುಂದೆ ಹಾಕ್ಕೊಂಡಿದ್ದಾರೆ ಚರಂಡಿ ಮೇಲೆ. ಅದನ್ನು ನಾವು ಪ್ರಶ್ನೆ ಮಾಡಿ ಕೇಳಿದದಕ್ಕೆ ನೀವು ಏನು ಮಾಡ್ತೀರೋ ಮಾಡ್ಕೊಳ್ರಿ, ನಾವು ಕಟ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಈ ಬಿಡಿ ಜಾಗ ಗ್ರಾಮ ಪಂಚಾಯತಿಯಿಂದಾಗಲಿ ರೆವಿನ್ಯೂ ಇಲಾಖೆಯಿಂದಾಗಲಿ ಯಾವುದೇ ರೀತಿ ಇವ್ರಿಗೆ ದಾಖಲಾತಿಗಳನ್ನು ಕೊಟ್ಟಿಲ್ಲ. ಇಲ್ಲಾಂದ್ರೆ ಹಕ್ಕುಪತ್ರ ಕೊಡ್ಸ್ರಿ, ನಾವು ದಬ್ತೀರಿ ಅಂತ ಅವ್ರು ಹೇಳಿದ್ರು. ಅದು ಸ್ವಲ್ಪ ಜಾಗ ಮಾಡ್ಕೊಂಡು ಅನ್ನೋದ್ರೆ ಬೇಡ. ಗ್ರಾಮೀಣ ಭಾಗಗಳಲ್ಲಿ ಮೂಲಭೂತ ಸೌಲಭ್ಯಗಳಾದಂತಹ ರಸ್ತೆ, ಚರಂಡಿ, ಹಾಗೆಯೇ ಬಡ ಮಕ್ಕಳಿಗೆ ಶಾಲೆಗಳು ಹಾಗೂ ಗ್ರಾಮದಲ್ಲಿ ಸುಖ ಶಾಂತಿ ನೆಲೆಸಲು ಗ್ರಾಮ ದೇವತೆಗಳ ಮಂದಿರಗಳನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಆ ಒಂದು ಸ್ಥಳದಲ್ಲಿ ಇಲ್ಲಿನ ವ್ಯಕ್ತಿಯೋರ್ವರು ರಸ್ತೆ ಮೇಲೆ ಅಂದ್ರೆ ಚರಂಡಿ ಮೇಲೆಯೇ ಕಟ್ಟಡವನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇದನ್ನ ಪ್ರಶ್ನಿಸಿದರೆ ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಹಾಗೆಯೇ ಮುಂಭಾಗದಲ್ಲಿಯೇ ರಸ್ತೆಗೆ 4 ಅಂಗಡಿಗಳನ್ನ ನಿರ್ಮಾಣ ಮಾಡಿ ಅದನ್ನು ಕೂಡ ಬಾಡಿಗೆಗೆ ರಾಜು ನೀಡಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಒಂದು ಅಂಗಡಿಗಳಿಗೆ ಭಾಗ್ಯ ಜ್ಯೋತಿಯ ಬೆಸ್ಕಾಂನ ಮೀಟರ್ಗಳನ್ನ ಅಳವಡಿಸಿ ಬಾಡಿಗೆಗೆ ನೀಡಿದ್ದಾರೆ ಎನ್ನುವಂತದ್ದು. ಬೆಸ್ಕಾಂನವರು LT3 ಆಗಿರುವಂತಹ ಅಂಗಡಿಗಳಿಗೆ, ಕಮರ್ಷಿಯಲ್ ಅಂಗಡಿಗಳಿಗೆ ಯಾವ ರೀತಿಯಾಗಿ ಭಾಗ್ಯ ಜ್ಯೋತಿಯ ಮೀಟರ್ಗಳನ್ನ ನೀಡಿದ್ದಾರೆ, ಇದು ಬೆಸ್ಕಾಂನವರ ನಿರ್ಲಕ್ಷ್ಯವೂ ಕೂಡ ಅಥವಾ ಬೆಸ್ಕಾಂನ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರಾ ಅನ್ನುವಂತಹದ್ದು ಕೂಡ ಅನುಮಾನ ಮೂಡಿ ಬರ್ತಾ ಇದೆ. ಈ ಒಂದು ಸಮಸ್ಯೆಗೆ ಗ್ರಾಮ ಪಂಚಾಯಿತಿಯಲ್ಲಿಯೇ ಸರ್ವಾನುಮತದಿಂದ ನಿರ್ಣಯವನ್ನ ಅಂಗೀಕರಿಸಿ ತೆರವುಗೊಳಿಸೋದಕ್ಕೂ ಕೂಡ ನಿರ್ಣಯ ಅಂಗೀಕಾರವಾಗಿದೆ. ಅದ್ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಎನ್ನದ ಈ ವ್ಯಕ್ತಿ ಆ ಒಂದು ಕಟ್ಟಡವನ್ನ ನಿರ್ಮಿಸಿ ಎಲ್ಲರಿಗೂ ಕೂಡ ಸೆಡ್ ಹೊಡೆದಿದ್ದಾರೆ. ಅಧಿಕಾರಿಗಳ ಮಾತಿಗೂ ಕೂಡ ಕವಡೆ ಕಾಸಿನ ಕಿಮ್ಮತ್ತನ್ನ ನೀಡ್ತಿಲ್ಲ. ಗ್ರಾಮ ಪಂಚಾಯಿತಿ ನೀಡಿರುವಂತ ನೋಟಿಸ್ಗೂ ಕೂಡ ಡೋಂಟ್ ಕೇರ್ ಎಂತಿದ್ದಾರೆ. ಇವರು ಈ ರೀತಿ ಚರಂಡಿಯ ಮೇಲೆಯೇ 4 ಅಡಿ ಕಟ್ಟಡವನ್ನ ನಿರ್ಮಾಣ ಮಾಡಿರೋದ್ರಿಂದ ಆ ಒಂದು ರಸ್ತೆಯಲ್ಲಿ ನಡೆದು ಹೋಗುವಂತವ್ರಿಗೂ ಸಮಸ್ಯೆ ಆಗಿದೆ ಮತ್ತು ದೇವಸ್ಥಾನಕ್ಕೆ ಬಂದು ಹೋಗುವವರಿಗೂ ಕೂಡ ತೀವ್ರವಾದಂತಹ ಸಮಸ್ಯೆ ಆಗಿದ್ರು ಕೂಡ ಇದ್ಯಾವುದಕ್ಕೂ ಕೂಡ ಕೇರ್ ಮಾಡದೆ ಸಡ್ಡು ಹೊಡೆದಿರ್ತಕ್ಕಂತಹ ವ್ಯಕ್ತಿ ಯಾರು, ಹಾಗೆಯೇ ಇದು ಯಾವ ಗ್ರಾಮ, ಯಾವ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ ಅಂತೀರಾ, ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಬೆಂಗಳೂರು ನಗರ ಜಿಲ್ಲೆಯ ಏಕೈಕ ತಾಲೂಕು ಅದು ಆನೇಕಲ್ ತಾಲೂಕು. ಆನೇಕಲ್ ತಾಲೂಕಿನಲ್ಲಿಯೇ ಅಂದ್ರೆ ರಾಜ್ಯದಲ್ಲಿ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ, 65 ಜನ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಹೊಂದಿರತಕ್ಕಂತಹದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯಿತಿ. ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಇಚ್ಚಂಗೂರಿನ ರಾಮಚಂದ್ರ ನಗರದಲ್ಲಿನ ರಾಜು ಎನ್ನುವಂತಹವರು ಕಟ್ಟಡವನ್ನ ಅಕ್ರಮವಾಗಿ ನಿರ್ಮಿಸಿದ್ದಾರಂತೆ. ಈಗಾಗಲೇ ಹಲವು ದೂರುಗಳು ರಾಜುರವರ ಮೇಲೆ ಹೋಗಿದೆ. ಅಧಿಕಾರಿಗಳು ಆತನಿಗೆ ನೋಟಿಸ್ ನೀಡಿದ್ರು ಕೂಡ ಕವಡೆ ಕಾಸಿನ ಕಿಮ್ಮತ್ತನ್ನ ನೀಡ್ತಿಲ್ಲ. ಬದಲಿಗೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಯಾವುದೇ ರೀತಿಯಾಗಿ ತೆರವು ಮಾಡೋದಿಲ್ಲ, ನಾನು ತೆರವು ಮಾಡಬೇಕು ಅಂತಂದ್ರೆ ಇದಕ್ಕೆ ಹಕ್ಕುಪತ್ರ ಕೊಡಿ, ಹೇಳಿ ಕೇಳಿ ಅವರು ನಿರ್ಮಾಣ ಮಾಡಿರುವಂಥದ್ದೇ KIDB ಜಾಗದಲ್ಲಂತೆ ಇವರು ಹೀಗೆ ನಿರ್ಮಾಣ ಮಾಡಿ ಪಂಚಾಯಿತಿಯಲ್ಲಿ ಬಂದು ಹಕ್ಕುಪತ್ರ ಕೊಡಿ ಅಂದ್ರೆ ಯಾವ ರೀತಿಯಾಗಿ ಕೊಡೋದಕ್ಕೆ ಸಾಧ್ಯ ಎನ್ನುವಂಥದ್ದು ಅಧಿಕಾರಿಗಳಿಗೆ ಪೀಕ್ಲಾಟ. ಆದ್ರೆ ಇವರೆಲ್ಲರಿಗೂ ಕೂಡ ಸೆಡ್ ಹೊಡೆದಿದ್ದಾರೆ. ಹಲವು ದೂರುಗಳು ನೀಡಿದ್ರು ಕೂಡ ಅದ್ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ. ಖುದ್ದು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಅಂದ್ರೆ PDO ಮತ್ತು ಗ್ರಾಮ ಪಂಚಾಯಿತಿಯ ಆ ಸ್ಥಳೀಯ ವಾರ್ಡ್ನ ಅಂದ್ರೆ ಆ ವಾರ್ಡ್ನ ಸದಸ್ಯ ಆಗಿರ್ತಕ್ಕಂತಹವರು ಮತ್ತು ಅಧಿಕಾರಿಗಳು ಬಂದು ಸ್ಥಳ ವೀಕ್ಷಣೆಯನ್ನ ಮಾಡಿದ್ರು. ವೀಕ್ಷಣೆಗಳು ನಡೆದು ಏನೆಲ್ಲ ಮಾತನಾಡಿದ್ರು ಅದನ್ನ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಇದು ಪೆಂಡಿಂಗ್ ಆಗ್ಬಿಟ್ಟು ಅದೇ ತರ ಪಾಯಲ್ಲಿ ಹಾಕಿಲ್ಲ, ಇದು ಪಾಯಲ್ಲಿ ಹಾಕಿದ್ದಾರೆ. 25 ತಾರೀಕು ಫೋನ್ ಮಾಡಿ ಪ್ರೆಜರ್ ಮಾಡ್ತಾರೆ ಅನ್ಕೊಂಡು ಪೆಂಡಿಂಗ್ ಮಾಡ್ಕೊಂಡು ಯಾರು ಕರ್ಕೊಂಡು ಬಂದಿಲ್ಲ. ವಾರ್ಡ್ ನಂಬರ್ ಇದ್ದಾರೆ, ವಾರ್ಡ್ ನಂಬರ್ ಚರಂಡಿಗೆ ಹೋಗ್ತಾ ಇತ್ತಾ ಕಟ್ಟದ ಮೇಲೆ ನೀರೆಲ್ಲ ಬಂದು ಸ್ಕೂಲ್ ಕಾಂಪೌಂಡ್ಗೆ ನೀರು ಫುಲ್ಲು ವಾಟರ್ ಟ್ಯಾಂಕ್, ನೀರು ಫುಲ್ಲು ಓವರ್ ಟ್ಯಾಂಕ್ ಹೋಗ್ತಾ ಇದೆ, ಸ್ಕೂಲು ಗೋಡೆಗೆ ಹೋಗ್ತಾ ಇದ್ದಾರೆ.
ರಸ್ತೆಗೆ ಹೊಂದಿಕೊಂಡಂತೆ ಚರಂಡಿಯ ಮೇಲೆಯೇ 4 ಅಡಿ ಮುಂದಕ್ಕೆ ಬಂದು ಈ ರೀತಿ ಕಟ್ಟಡವನ್ನ ನಿರ್ಮಾಣ ಮಾಡಿರ್ತಕ್ಕಂಥವರೇ ಈ ಭಾವಚಿತ್ರದಲ್ಲಿ ಕಾಣುವಂತಹ ವ್ಯಕ್ತಿ. ಆದ್ರೆ ಅಧಿಕಾರಿಗಳ ಮಾತಿಗೂ ಕೂಡ ಕೇರ್ ಮಾಡದೆ ಈ ರೀತಿ ನಿರ್ಮಾಣ ಮಾಡಿದ್ದಾರೆ. ಇನ್ನು ಅಧಿಕಾರಿಗಳು ಕೂಡ ಅದನ್ನ ತೆರವುಗೊಳಿಸೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಕಾರಣ ಇದು KIDBಗೆ ಸೇರಿರತಕ್ಕಂಥ ಜಾಗ ಅಂತ ಹೇಳ್ತಿದ್ದಾರೆ. ಈ ಒಂದು ಅಕ್ರಮ ನಿರ್ಮಾಣದ ಬಗ್ಗೆ ಇಲ್ಲಿನ ಸ್ಥಳೀಯರು ಏನ್ ಮಾತನಾಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಪಕ್ಕದಲ್ಲಿ ಸ್ಕೂಲ್ ಇದೆ, ಪಕ್ಕದಲ್ಲಿ ದೇವಸ್ಥಾನನೂ ಇದೆ. ಈ ಗೋಡೆ ಬಂದು 4 ಅಡಿ ಮುಂದೆ ಹಾಕ್ಕೊಂಡಿದ್ದಾರೆ ಚರಂಡಿ ಮೇಲೆ. ಅವ್ರು ಕಟ್ಟುವಾಗೂ ನಾವು ಹೇಳಿದ್ರಿ ಇದು ತಪ್ಪು ಮಾಡ್ತಾ ಇರೋದು, ಕಟ್ಟಬಾರ್ದು ಅಂತ. ಬಟ್ ಅವ್ರು ಕೇಳಲಿಲ್ಲ. ಇದು KIDB ಲ್ಯಾಂಡ್ ಆಗಿರೋದ್ರಿಂದ ಇದಕ್ಕೆ ಹಕ್ಕುಪತ್ರ ಅದೆಲ್ಲ ಏನೂ ಇಲ್ಲ, 911 ಏನೂ ಇಲ್ಲ. ನಾವು ಕೇಳಿದ್ದಕ್ಕೆ ಅವ್ರೇನು ಹೇಳಿದ್ರು, 911 ಕೊಡಿಸಿ ಪಂಚಾಯತಿಯಿಂದ, ಆಮೇಲೆ ನಾವು ದಬ್ತೀರಿ, ಇಲ್ಲಾಂದ್ರೆ ಹಕ್ಕುಪತ್ರ ಕೊಡಿಸ್ರಿ ನಾವು ದಬ್ತೀರಿ ಅಂತ ಅವ್ರು ಹೇಳಿದ್ರು. ಈಗ ಇಲ್ಲಿ ಓಡಾಡೋರ್ಗೂ ತುಂಬ ತೊಂದರೆ ಆಗ್ತೈತೆ. ಇವ್ರನ್ನ ಕೇಳಿದ್ರೆ ದಬ್ರಿ ಅಂತ, ನೀವು ಮಾಡಿರೋ ತಪ್ಪು ಅದನ್ನು ದಬ್ರಿ ಅಂತ ಕೇಳಿದ್ರೆ 911 ಕೊಡಿಸ್ರಿ ಇಲ್ಲ ಹಕ್ಕುಪತ್ರ ಕೊಡಿಸ್ರಿ ಅಂತ ಹೇಳ್ತಿದ್ದಾರೆ. ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಇದು ಇಚ್ಚಂಗೂರು 3ನೇ ವಾರ್ಡ್, ಇದು ರಾಮಚಂದ್ರ ನಗರ ಅಂತ. ಹಾಂ ಹೌದು, ಮುಂದೆನೂ ಮಾಡ್ಕೊಂಡಿದ್ದಾರೆ. ಚರಂಡಿ ಮೇಲೆ ಮಾಡಬಾರ್ದು ಅಂತ ರೂಲ್ಸ್ ಇದೆ, ಅದನ್ನು ನಾವು ತಿಳಿಸಿ ಹೇಳಿದ್ದೀರಾ, ಬಟ್ ಅವ್ರು ಕೇಳಲಿಲ್ಲ. ನಮಗೆ ಇದು ರಾಮಚಂದ್ರ ನಗರ KIDB ಲ್ಯಾಂಡು. ಸುಮಾರು ನಾವು 1991ರಿಂದ ಇಲ್ಲಿ ವಾಸ ಇದ್ದೀವಿ. ವಾಸ ಇದ್ದಾಗ ರಸ್ತೆಗಳು ಬಿಟ್ಕೊಂಡಿದ್ದೀವಿ ನಾವು ಓಡಾಡೋದಕ್ಕಂತೇಳಿ. ಜನಗಳು ರಸ್ತೆ ಬಿಟ್ಕೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ನೋಡಿ, ನಮಗೆ ಒಂದು ಶಾಲೆ ಇದೆ ಇಲ್ಲಿ. ಎಲ್ಲ ಬಡ ಮಕ್ಕಳು, ಬಡ ವಿದ್ಯಾರ್ಥಿಗಳು ಓದೋಂಥ ಒಂದು ಶಾಲೆ ಇದೆ. ಇವಾಗ ನೀವೇ ನೋಡ್ಬೋದು, ಇದು ಪಬ್ಲಿಕ್ಕು ಗೊತ್ತಾಗಬೇಕು. ಇಲ್ಲಿ ಶಾಲೆ ಏನಾಗಿದೆ ಅಂದರೆ, ಇವರು ಚರಂಡಿ ಇದೆ ಇಲ್ಲಿ ಪಂಚಾಯತಿ, ನೆರಳೂರು ಗ್ರಾಮ ಪಂಚಾಯತಿಯಿಂದ ನಮಗೆ ನೀರಿನ ಸೌಲಭ್ಯ ಮತ್ತು ಚರಂಡಿಗಳು ಎಲ್ಲ ಮಾಡಿಕೊಟ್ಟಿದ್ದಾರೆ. ಮಾಡಿಕೊಟ್ಟಿದ್ರೆ ಏನು ಮಾಡಿದ್ದಾರೆ, ಸ್ಟೇಟ್ ರಾಜು ಅನ್ನೋರು ಚರಂಡಿಯಿಂದ ಸ್ಕೂಲು ಮುಚ್ಕೊಳ್ಳೋ ಥರ 4 ಅಡಿ ಆಚೆ ಕಟ್ಕೊಂಡು ಬಂದಿದ್ದಾರೆ. ಮತ್ತು ಫ್ರಂಟಲ್ಲಿ ಬಂದುಬಿಟ್ಟು 6 ಅಡಿ ಕಟ್ಕೊಂಡಿದ್ದಾರೆ. ಅದನ್ನು ನಾವು ಪ್ರಶ್ನೆ ಮಾಡಿ ಕೇಳಿದಕ್ಕೆ ನೀವು ಏನು ಮಾಡ್ತೀರೋ ಮಾಡ್ಕೊಳ್ರಿ, ನಾವು ಕಟ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಇದನ್ನು ನಾನು ಪಂಚಾಯತಿನ ನಮ್ಮ ವಾರ್ಡ್ ನಂಬರ್ ಆದಂಥ ABM ನಾಗಮ್ಮನವ್ರಿಗೂ ಗಮನಕ್ಕೆ ತಂದಿದ್ದೀನಿ. ಅವರು ಖುದ್ದಾಗಿ ಬಂದು ಹೇಳಿದ್ದಾರೆ ಇಲ್ಲಿ ಮಾಡಬೇಡ್ರಿ ಅಂತ. ಅವ್ರ ಮಾತು ಕೇಳಿಲ್ಲ ಅಂದಾಗ ಪಂಚಾಯತಿ PDOಗೂ ಸಮೇತ ಅಭಿವೃದ್ಧಿ ಅಧಿಕಾರಿಗೆ ಜನವರಿ 4ನೇ ತಾರೀಕು ನಾನು ಅರ್ಜಿ ಕೊಟ್ಟಿರೋದು. ಆವತ್ತಿಂದನೂ ಇವತ್ತವರೆಗೂ ಇವರು ಯಾವುದೇ ಒಂದು ಕ್ರಮ ತಗೊಂಡಿಲ್ಲ. ಇನ್ನು ಇದು ನಮಗೆ ಪಂಚಾಯತಿಗೆ ಬರೋದಿಲ್ಲ, ಇದು KIDB ಜಾಗ ಆಗಿರೋದ್ರಿಂದ ನಾವು ಹಕ್ಕುಪತ್ರ ಕೊಡೋದಕ್ಕೂ ಬರೋದಿಲ್ಲ ಅಂತೇಳಿ ತಿಳಿಸಿದ್ದು ಹೀಗೆ. ಇದು ಒಡ್ರಪಾಳ್ಯ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ರಾಮಚಂದ್ರ ನಗರ, ಇದು ಯಾವುದೇ KIDB ಜಾಗ. ಗ್ರಾಮ ಪಂಚಾಯತಿಯಿಂದಾಗಲಿ ರೆವಿನ್ಯೂ ಇಲಾಖೆಯಿಂದಾಗಲಿ ಯಾವುದೇ ರೀತಿ ಇವ್ರಿಗೆ ದಾಖಲಾತಿಗಳನ್ನು ಕೊಟ್ಟಿಲ್ಲ. ಅನಧಿಕೃತವಾಗಿ ಅವರೇ ಮನೆಗಳು ಕೊಟ್ಕೊಂಡಿದ್ರು. ಆದರೂ ಇಲ್ಲಿ ವಸತಿ ಪ್ರದೇಶ ಆಗಿದ್ದರಿಂದ ಗ್ರಾಮ ಪಂಚಾಯತಿಯಿಂದ ರಸ್ತೆ, ಕುಡಿಯೋ ನೀರು ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ. ಈ ಮಧ್ಯೆ ಕೆಲವರು ಮುಂದೆ ಅಂದರೆ ರಸ್ತೆ ಏನು ಬಿಟ್ಕೊಂಡಿದ್ರು ಹಿಂದೆ ಅವರೇನೆ ಆ ರಸ್ತೆನ ಒತ್ತುವರಿ ಮಾಡಿ ಕೆಲವರೆಲ್ಲ ಮುಂದೆ ಬಂದಿದ್ದಾರೆ. ಅದ್ರ ಪ್ರಕಾರ ಇವರು ಶ್ಯಾಮನ್ನವರು ನಮ್ಮಲ್ಲಿ ಅರ್ಜಿ ಕೊಟ್ಟಿದ್ದರು. ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಇದು KIDB ಲ್ಯಾಂಡ್ ಆಗಿರೋದ್ರೆ ಅವ್ರ ಹತ್ರ ಒಂದು ಡೈರೆಕ್ಷನ್ ತೊಗೊಂಡು ನಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಮಾಡ್ತೀವಿ. ಇನ್ನೂ ಇಲ್ಲ, ಇದು ಇವ್ರಿಗೆ ನೋಟಿಸ್ ಕೊಟ್ವಿ. ಪ್ರಾಥಮಿಕವಾಗಿ ಅವ್ರೇನು ಒತ್ತುವರಿ ಮಾಡಿದ್ದಾರೆ, ಇವರು ಕೂಡ ಇವರು ಅರ್ಜಿದಾರರು ಏನು ಮಾಡಿದ್ರು, ಕಟ್ಟದ ಮೇಲೆ ನನ್ನ ಹತ್ರ ಬಂದರು. ಕಟ್ಟಕ್ಕೆ ಮುಂಚೆನೇ ಬಂದಿದ್ರೆ ಅದು ಸ್ಟಾಪ್ ಮಾಡ್ಬೋದಾಗಿತ್ತು. ಈಗ ಇದ್ರ KIDB ಅವರಿಂದ ಡೈರೆಕ್ಷನ್ ತಗೊಂಡು ಅದೇನು ಮಾಡೋದು ಮುಂದುವರಿತೀವಿ. ಅಲ್ಲಿ ಗಂಟ ಊಟಗಳಾಗ್ತಾ ಇದ್ದು ಶಿವರಾತ್ರಿ ಹಬ್ಬಕ್ಕೆ ತೇರುಗಳಿಗೆ ಎಲ್ಲ ಎಳೆಯೋಕ್ಕೆ ಇದು ಮಾಡ್ತಾಯಿದ್ದು. ಇವಾಗ ಜಾಗ ಇಲ್ದಿರ ಈ ಸಲ ಶಿವರಾತ್ರಿಗೆ ರೋಡಲ್ಲಿ ಪೆಂಡಲ್ ಹಾಕಿ ನಾವು ಊಟಗಳು ಬಡಿಸಿದ್ದೀವಿ. ಒಟ್ಟಿನಲ್ಲಿ ಇದೀಗ ಈ ಒಂದು ಇಚ್ಚಂಗೂರಿನ ರಾಮಚಂದ್ರ ನಗರದಲ್ಲಿ ಅಂಗನವಾಡಿಗೆ ಹೊಂದಿಕೊಂಡಂತೆ ಅಕ್ರಮವಾಗಿ ಚರಂಡಿಯ ಮೇಲೆ ಕಟ್ಟಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಇಡೀ ಗ್ರಾಮ ಪಂಚಾಯಿತಿಯಲ್ಲಿಯೇ ಇದರ ವಿರುದ್ಧ ನಿರ್ಣಯ ಅಂಗೀಕಾರವಾಗಿದ್ರೂ ತೆರವುಗೊಳಿಸಲು ಯಾಕೆ ವಿಳಂಬವನ್ನ ಮಾಡ್ತಿದ್ದಾರೆ? ಇನ್ನು ಇದನ್ನ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥವ್ರು ಅಷ್ಟು ಪ್ರಭಾವಿಗಳ ಎನ್ನುವಂಥದ್ದೇ ಇದೀಗ ಮೂಡಿರ್ತಕ್ಕಂಥ ಯಕ್ಷ ಪ್ರಶ್ನೆ ಆಗಿದೆ. ಇದನ್ನ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ ಅನ್ನೋದನ್ನ ನಿಮ್ಮ ಬ್ಲೂಮ್ ಟಿವಿಯು ವರದಿಯನ್ನ ಮುಂದಿನ ದಿನಗಳಲ್ಲಿ ಪ್ರಸ್ತುತಪಡಿಸಲಿದೆ. ನೀವು ಈ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.